ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕೇಳ್ಕೋದಷ್ಟೇ ಇಲ್ಲಿ. ಇವತ್ತು ನಮ್ಮನ್ನಾತಿರುವಂಥ ಭ್ರಷ್ಟ ಅಧಿಕಾರಿಗಳು ಇವತ್ತು ನೋಡಿ ನಮಗೆ ಬೇಸತ್ತಿಗಿದೆ. ಇವತ್ತು ರಾಜ್ಯದ ವಿದ್ಯಾರ್ಥಿಗಳು ನೋವಿನಲ್ಲಿ ಅದಾರ. ಕಾಲ್ಫಾರ್ಮ ಇಲ್ಲ, ಕಾಲ್ಫಾರ್ಮ ಆಗ್ತಾ ಇಲ್ಲ ಅಂತೇಳಿ ಅದಕ್ಕೆ ಬಿಜಾಪುರದಲ್ಲಿ ಇದೇ ಮಂಗಳವಾರ 20 ತಾರೀಕು 21ರಂದು ಇವತ್ತು ಒಂದು ಬಿಜಾಪುರದಲ್ಲಿ ಬೃಹತ್ ಹೋರಾಟ ಮಾಡಬೇಕಂತೇಳಿ ಇವತ್ತು ಅಕ್ಸಸ್ ಸಂಘಟನೆ ಕೈಗೊಂಡಿದೆ. ಜೊತೆಗೆ ಅಕ್ಸಸ್ ಸಂಘಟನೆ ಜೊತೆಗೆ ನಮ್ಮ ಕೇಂದ್ರ ಸಚಿವರಾದಂಥ ಹಾಗೂ ನಗರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ ಇದಕ್ಕೆ ಜಾಯ್ನ್ ಆಗ್ತಾರೆ. ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಬಿಜಾಪುರದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ತಾಲೂಕದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇಡೀ ರಾಜ್ಯದ ಎಲ್ಲ ಮೂಲೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ದಯಮಾಡಿ ನಾನು ಕಳಕಳಿಯಿಂದ ಕೇಳ್ಕೊತೀನಿ ನಿಮ್ಮೆಲ್ಲರಿಗೆ, ಇದು ಬಂದು ಜಾಯ್ನ್ ಆರಿ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ನೀವೆಲ್ಲ ಒಂದೇ ನವತ್ತು ಹಿರಿಯರು ಹೇಳ್ತಾರೆ ಆ್ಯಕ್ಚುಲಿ, ಕಡ್ಡಿ ಒಂದೇ ಕಡ್ಡಿಯಿಂದ ಕಸ ಸ್ವಚ್ಛ ಆಗೋದಿಲ್ಲ, ಕಡ್ಡಿ ಕುಡಿದ್ರೆ ಕಸಬರಿ ಆಗ್ತದ. ಕಸಬರಿಗಿಂದ ಇಂಥ ಭ್ರಷ್ಟ ರಾಜಕಾರಣ ಮಣಿಸ್ಬೋದು ನಾವು ಇಲ್ಲಿ. ಆಮೇಲೆ ನೀವು ಕಾಲ್ಫಾರ್ಮ್ ಮಾಡಕ್ಕೆ ಹಚ್ಬೋದು. ಅದಕ್ಕೆ ದಯಮಾಡಿ ನಾವು ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ, ಎಲ್ಲ ರಾಜ್ಯದ ಮೂಲೆಗಳಿಂದ ದಯಮಾಡಿ ಬರ್ರಿ. ಆ 21ರಂದು ಮಂಗಳವಾರ 21ರಂದು ನೀವು ಎಲ್ಲೇ ಇದ್ರೂ ಸಹಿತನ ಇವತ್ತು ಹೆಣ್ಮಕ್ಳಿಗೆ ಫ್ರೀ ಬೇಕಾನಾಗ ಇವತ್ತು ಸರ್ಕಾರ ಕೊಟ್ಟದ, ಅವ್ರು ಕಾಲ್ಫಾರ್ಮ್ ಮಾಡೋ ಫ್ರೀ ಕೊಟ್ಟದ, ಬಂದು ಜಾಯ್ನ್ ಆರಿ. ವಿದ್ಯಾರ್ಥಿಗಳಿಗೆ ದಯಮಾಡಿ ಎಲ್ಲ ಹುಡುಗರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಬಂದು ಈ ಬಿಜಾಪುರಕ್ಕೆ ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಇವತ್ತು ದೊಡ್ಡ ಒಂದು ಶಕ್ತಿಯಾಗಿ ಇವತ್ತು ಈ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕಂತೇಳಿ ನಾನು ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಕಳಕಳಿಯಿಂದ ನಾನು ಕೇಳ್ಕೊತೀನಿ. ಎಲ್ಲರಿಗೆ ಬನ್ನಿ, ಜಾಯ್ನ್ ಆಗಿ, ಇದು ಹೋರಾಟ ಮಾಡೋಣ. ಆಮೇಲೆ ನಿಮ್ಮ ಒಂದು ಜಾಬ್ ಬೇಕಲ್ಲ, ಆ ಜಾಬನ್ನು ಪಡ್ಕೊಳ್ಳೋಕ್ಕೆ ನೀವು ಅರ್ಹರಾರಿ, ಬನ್ನಿ ಜಾಯ್ನ್ ಆಗಿ.